ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಮಸ್ತ್ ಬಿಂದಾಸ್ ಆಗಿ ಎಲ್ಲರೂ ಹ್ಯಾಪಿಯಾಗಿ ನಿಮ್ಮ ಮನೆಗೆ ಯಾರ ಮನೆಗೆ ಅವ್ರು ಇರಬೇಕು ಅಂತ ಆಸೆ ಪಡ್ತೀನಿ. ಆ್ಯಂಡ್ ಇವತ್ತು ಹುಣ್ಣಿಮೆ. ಆ್ಯಕ್ಚುಲಿ ಹುಣ್ಣಿಮೆ ಎಷ್ಟು ಕನ್ಫ್ಯೂಷನ್ ಇದೆಯಲ್ಲ ಫ್ರೆಂಡ್ಸ್. ಟೂ ಡೇಸ್ ಹುಣ್ಣಿಮೆ ಅಂತ ಇದ್ದಾರೆ. ಕೆಲವೊಬ್ಬರು ಮಂಡೇ ಅಂತ ಇದ್ದಾರೆ, ಕೆಲವೊಬ್ಬರು ಮಂಗಳವಾರನೂ ಅಂತ ಇದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಆ್ಯಕ್ಚುಲಿ ಪ್ರಾಬ್ಲಮ್ ಯಾಕೆ ಅಂತಂದ್ರೆ, ಹೊಳೆ ಹುಣ್ಣಿಗೆ ಹೋಳಿ ಸುಡ್ತಾರಲ್ಲ, ಅದು ಹುಣ್ಣಿ ದಿನ ಸುಡ್ತಾರೆ. ಅಂದ್ರೆ ಹೊಕ್ಕು ಹುಣ್ಣಿ ದಿನ ಮಾಡ್ತಾರೆ. ಸೊ ಇವತ್ತು ಹುಣ್ಣಿ ಅಂತ ಕನ್ಸಿಡರ್ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಸೊ ಇವತ್ತು ಹುಣ್ಣಿ ಆ್ಯಂಡ್ ಹೋಲಿಕಾ ದಹನ. ಇವತ್ತು ದಾಸವಾಳ ಹೂವು ಎಕ್ಸ್ಟ್ರಾ ಇದ್ದೀನು ಈ ಥರ ಪೂರ ಕೆಳಗಿನ ಗ್ರೀನ್ ಎಲ್ಲ ಪಾರ್ಟ್ ತೆಗೆದಾಕಿ, ಮೇಲಿಂದ ಅದು ಏನಂತಾರೆ ಅದಕ್ಕೆ ಬೀಜ ಇರ್ತದೆ ನೋಡಿರಿ, ಅದನ್ನು ತೆಗೆದಾಕಿ ಈ ಥರ ಒಣಕಿನಿ. ಇವು ನಿನ್ನಿಂದವ, ಇವಾಗ ಒಣಕಿನಿ. ನಾನು ಅನ್ಕೊಳ್ತೀನಿ ಒಂದು ಸ್ವಲ್ಪ ಬಿಸಿ ನೀರಿನಾಗ ನಾ ಹೆಂಗೆ ಶಂಕದ ಹೂವಿದ ಚಹಾ ಮಾಡ್ಕೊತೀನಿಲ್ಲ ಆ ಥರ ಕುಡಿಬೇಕು ಅಂತ. ಸೊ ಸಿಕ್ಕಿನಾಗ ಕಾಯ್ಕೊಂಡು ಒಣಕೊಂಡು ಸೇವ್ ಮಾಡಿ ಕೊತ್ತಾ ಇದ್ದೀನಿ. ಫ್ರೆಂಡ್ಸ್ ಬರ್ರಿ, ಇವತ್ತು ಮಂಡೇ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಹ್ಯಾವ್ ಎನಿ ಬ್ರೇಕ್ಫಾಸ್ಟ್. ಸೊ ಮೈ ಬ್ರೇಕ್ಫಾಸ್ಟ್ ಈಸ್ ಆರೆಂಜಸ್. ಆ್ಯಂಡ್ ಇದಕ್ಕಿಂತ ಮುಂಚೆ ಹೇಳಬೇಕಾದ್ರೆ ಚಿಕ್ಕೂ ತಿಂದೀನಿ, 4 ತೊಗೊಂಡಿನಿ, 1 ಖರಾಬಾಗಿತ್ತು, 3 ತಿಂದೀನಿ. ಅದು ವಿಡಿಯೋ ತೊಗೊಳಕ್ಕೆ ಮರ್ತುಬಿಟ್ಟೀನಿ. ಆ್ಯಂಡ್ ಆ್ಯಸ್ ಇಟ್ಸ್ ಮಂಡೇ, ಎಲ್ಲರಿಗೆ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್, ಶಂಭೋ ಶಂಕರ. ಬರ್ರಿ ಆರೆಂಜಸ್ ತಿನ್ನರಿ. ಕುದಿಸಿದ ಕಡ್ಡಿ ಸ್ಪ್ರೌಟೆಡ್ ಅವ ಫ್ರೆಂಡ್ಸ್, ಕಾಣಿಸ್ತಾ ಇದೆ ನಿಮಗೆ ರೂಟ್ಸ್. ಸ್ಪ್ರೌಟೆಡ್ ಚನಾ ಚಾಟ್ ಫ್ರೆಂಡ್ಸ್. ಫಸ್ಟ್ ಟೈಮ್ ಹೇಳ್ತೀನಿ, ಆನಂತರ ಮಾತಾಡ್ತೀನಿ. ಟೈಮ್ ಈಸ್ 12:42. ಸೊ ಸೋಮವಾರ ದಿನ ಕಡೆಯಿಂದ 12 ನಂತರ ಊಟ ಮಾಡ್ಲತ್ತೀನಿ. ಇವತ್ತಿಂದ ಏನೇನು ಮಾಡೀನಿ ಏನದ ತೋರಿಸ್ತಾ ಇದ್ದೀನಿ. ಲಿಂಗದ ನವೋದಿ ರೈಸ್ ಕಂಪಲ್ಸರಿ ಇಕ್ಕೋತೀವಿ ನಾವು. ಆ್ಯಂಡ್ ಖೀರ್, ಅಕ್ಕಿದ ಹುಗ್ಗಿ ಬೆಲ್ಲ ಹಾಕಿ ಮಾಡೀನಿ. ಇದು ಟಮಾಟ ಆ್ಯಂಡ್ ಆಲೂ ಹಾಕಿ ಇವತ್ತು ಚಪಾತಿ ಮಾಡಬೇಕಲ್ಲ. ಇವತ್ತು ಹುಣ್ಣಿ ದಿನ ನಾವು ರೊಟ್ಟಿ ಮಾಡಲ್ಲ, ಅದರ ಸಲುವಾಗಿ ಆಲೂ ಆ್ಯಂಡ್ ಟೊಮ್ಯಾಟೊ ಹಾಕಿ ಪಲ್ಯ ಮಾಡೀನಿ. ಸೊ ಅಳಸು ಮಾಡೀನಿ, 2 ಆಯ್ತವೆ, ಬ್ಯಾಳಿನೂ ಆಯ್ತದು ಮತ್ತು ಪಲ್ಯಗೂ ಆಯ್ತದು ಅಂತ. ಆ್ಯಂಡ್ ಸಲಾಡ್ನಾಗ ಕಕಡಿ, ಪ್ರೋಟೀನ್ ರಿಚ್ ಇರ್ಲಕ್ಕೆ, ಯಾಕಂದ್ರೆ ನಂಗೆ ಪ್ರೋಟೀನ್ ಡೆಫಿಷಿಯನ್ಸಿ ಇದ್ದಿರಬಹುದು ಅಂತ ಅನ್ನಿಸ್ತಾ ಇದೆ. ಅದರ ಸಲುವಾಗಿ ನಾನು ಇವತ್ತು ಮಾಡೀನಿ ಕಡ್ಡಿ ಉಸುಳಿ ಸ್ಪ್ರೌಟೆಡ್ದ ಆ್ಯಂಡ್ ಬಟರ್ ಮಿಲ್ಕ್ ಅದು ಫ್ರೆಂಡ್ಸ್. ಇಲ್ಲಿಂದ ತನಕ ನಾನು 1 ಲೀಟರ್ ನೀರು ಕುಡ್ದೀನಿ ಫ್ರೆಂಡ್ಸ್. ಚಲೋ ಬರ್ರಿ ನನ್ನ ಸಂಟ ಊಟ ಮಾಡ್ಲಕ್ಕ. ಓಂ ಸಾಯಿರಾಮ್. ನೀವೇನು ಮಾಡಿರಿ ಇವತ್ತು ಹುಣ್ಣಿ ಸ್ಪೆಷಲ್? ಆ್ಯಕ್ಚುಲಿ ಹುಣ್ಣಿಗೆ ನಂಬಲ್ಲಿ ಹೋಳಿಗೆ ಮಾಡ್ತಾರೆ. ಅಂದ್ರೆ ನಂಬಲ್ಲಿ ನಾವು ಹೋಳಿ ದಹನ ಮಾಡಲ್ಲ. ಅಂದ್ರೆ ಕೆಲವೊಬ್ಬರು ಮನೆಗೆ ಇರ್ತದಲ್ಲ, ನಮ್ಮ ಮನೆಗೆ ಹಂಗೇನೂ ಇಲ್ಲ. ಸೊ ನಾವೇನು ಹೋಳಿ ಸುಡಲ್ಲ, ನಾವು ಓದಿಗೆ ಏನಾರು ಒಯ್ದು ದೇವ್ರಿಗಲ್ಲಿ ತೋರ್ತೇವೆ ಅಷ್ಟೇ. ಸೊ ನಾನೇನು ಸ್ಪೆಷಲಿ ಹೋಳಿಗೆ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಈಗ ಹೋಳಿಗೆ ಉಂಬರು ಯಾರೂ ಇಲ್ಲ. ಮತ್ತು ಇನ್ನು 10-15 ದಿನದಾಗ ಮತ್ತು ಉಗಾದಿ ಬರ್ತದೆ, ಆವಾಗ ಹೋಳಿಗೆ ಮಾಡಲೇಬೇಕಾಯ್ತದೆ. ಈ ಕಂಟಿನ್ಯೂಸ್ 3 ಶಿವರಾತ್ರಿ ಹಿಡ್ಕೊಂಡು ಕಂಟಿನ್ಯೂಸ್, ಶಿವರಾತ್ರಿ ಅಲ್ಲ ಗೋದರ್ಸ ಹುಣ್ಣಿ ಅಂದ್ರೆ 15 ದಿನಕ್ಕೊಂದು ಕಂಪಲ್ಸರಿ ಹೋಳಿಗೆ ಆಗ್ಲತ್ತ. ಅದಕ್ಕೆ ಹೋಳಿಗೆನೂ ಮಾಡ್ಲಿಕ್ಕೆ ಹೋಗಿಲ್ಲ, ಅದಕ್ಕೆ ಅಕ್ಕಿ ಹೋಗಿ ಮಾಡೀನಿ. ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ಯಾರ, ಚೆನ್ನಾಗಾಗಿದೆ ಅಂತಂದ್ರೆ ಈಗ ನಾನು ಊಟ ಮಾಡ್ತೀನಿ. ನಾನು ಅದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ ಏನೂ ಜಾಸ್ತಿ ಹಾಕ್ಲಿಕ್ಕೆ ಹೋಗಿಲ್ಲ. ಚಲೋ ಕುದಿಸಿ ಎಳಸೋ ಹೊತ್ತಿನಾಗ ಮಾತ್ರ ಹಾಲು ಹಾಕಿ ಮಿಕ್ಸ್ ಮಾಡೀನಿ ಅಷ್ಟೇ. ಯಾಕಂದ್ರೆ ಹಾಲು ಹಾಕಿ ಕುದಿಸ್ರು ಮತ್ತು ಹೊಡಿತದಲ್ಲ, ಅದ್ರ ಸಲುವಾಗಿ ಜಸ್ಟ್ ಹಾಲಾಕಿ ಮಿಕ್ಸ್ ಮಾಡಿ ಶುಂಠಿ ಮತ್ತು ಸೋಪ್ ಪೌಡರ್, ಇಲೈಚಿ ಪೌಡ್ರ್ ಈ 3 ಹಾಕಿ ಮಾಡೀನಿ ಅಷ್ಟೇ. ಆ್ಯಂಡ್ ಸ್ಪ್ರೌಟೆಡ್ ಅಂದಿಲ್ಲ ಕಡ್ಡಿ, ಆ ಪುಟ್ಟ ಕಡ್ಡಿ ಕುದಿಸಿನಲ್ಲ, ಆ ನೀರು ಚಪಾತಿ ಹಿಟ್ಟಿನಾಗ ಮಿಕ್ಸ್ ಮಾಡಿ ಹಿಟ್ಟು ನಾದ್ಕೊಂಡೀನಿ. ಚಿಲಿ ಇವಾಗ ಊಟ ಮಾಡ್ತೀನಿ. ಓಂ ಸಾಯಿರಾಮ್, ಜೈ ಶ್ರೀರಾಮ್, ಓಂ ನಮಃ ಶಿವಾಯ. ಅಷ್ಟು ಕಡಕ್ ಬಿಸಿಲದ ಊಟ ಮಾಡಿದ ತಕ್ಷಣ, ಅಂದ್ರೆ ಊಟ ಮಾಡಿದ ನಂತರ ಒಂದು ಸ್ವಲ್ಪ ಪವರ್ ನ್ಯಾಪ್ ತೊಗೊಬರಿಂತ. ಪವರ್ ನ್ಯಾಪ್ ತೊಗೊಂಡ್ರೆ ಪೂರೆಲ್ಲ ಫುಲ್ ಪ್ಯೂರ್ ಬಿಟ್ಟು ಮುಖ ಎಲ್ಲ ಒಂಥರ ಹೋಗಿತ್ತು. ಆ್ಯಂಡ್ ಈ ಬಾರ್ ಸಮ್ಮರ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಕ್ಟಿಕ್ ಫ್ರೆಂಡ್ಸ್, ವೆರಿ ಸನಿ ಟು. ಒಂದು ಸ್ವಲ್ಪ ಮಿಡ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿಂದು ಹೋಗೋರಿ ವಾಕಿಂಗ್ ಅಂತ ತಿಂದು ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಫಾರ್ ವಾಕ್.
ಹ್ಞೂ. ಆ್ಯಂಡ್ ನಾವು ಬರೋ ಹಾದಿಯಲ್ಲಿ ಹೋಲಿ ಯಾರ ಮನೆಗೆ ಸಂಪ್ರದಾಯ ಇರ್ತದೆ ನೋಡ್ರಿ, ಅವರು ಪೂಜೆ ಮಾಡಿರೋ ಎಲ್ಲ ಕಟ್ಟಿಗೆ ಇಟ್ಟು ಹಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿ ನವದಿ ತೋರಿ ಎಲ್ಲ ಮಾಡಿ ಅಲ್ಲಿ ಪೂಜೆ ಮಾಡಿದರು. ಸೊ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ವಿ ಅಂತ ಕ್ಯಾಪ್ಚರ್ ಮಾಡೀನಿ. ಆ್ಯಂಡ್ ವಾಕಿಂಗ್ ನಡೆದೀನಿ ಫ್ರೆಂಡ್ಸ್, ನಡ್ರಿ ನೀವೆಲ್ಲರೂ. ಇಲ್ಲಿ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಆ್ಯಕ್ಚುಲಿ, ಯಾಕಂದ್ರೆ ಪ್ಲೆಸೆಂಟ್ ಏರ್, ಮಲ್ಟಿ ಕಲರ್ಸ್, ಯಾಕಂದ್ರೆ ಹೂವುಗಳೆಲ್ಲ ಇರ್ತಾವೆ, ಇಲ್ಲಿ ಇರ್ತದೆ, ನೇಚರ್ ಒಂದು ಇರ್ತದೆ. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ ಇಲ್ಲಿ ಮಕ್ಕಳನ್ನು ಆಡ್ತಾ ಇರ್ತಾರೆ. ನಾನು ನನ್ನ ಮಗಳು ಆ್ಯಂಡ್ ಮಗ ಕ್ಯಾಮೆರಾದಾಗ ಕಾಣಿಸಲ್ಲ, ಮಗಳು ಸಿಯಾ ಕಾಣಿಸಲ್ದ ಇಲ್ಲಿ. ಹಾಂ ರೈಟ್, ಜರ್ರನ ಎಸ್ ಮಂಡೇ ಎಲ್ಲ ಬಾರ ಅನ್ನಿಸ್ತು. ಒಂದು ವೇಳೆ ವಾಕಿಂಗ್ ಭೀ ಬರ್ಲೋದ್ರೆ ಸುಮ್ಮನೆ ಭೀ ಹಿಂಗೆ ಇಲ್ಲಿಗೆ ಅಂದ್ರೆ ಜಸ್ಟ್ ಅಲ್ಲಿ ಕೂಡ್ಲಕ್ಕೆ ಕುರ್ಚಿಗಳು ನೋವು ಕಳೆ ಸಿಮೆಂಟಿಂದು. ಸೊ ಆರಾಮಾಗಿ ಕುಂತು ಹೋಗ್ಲಕ್ಕೆ ಎಷ್ಟು ಜನ ಬರ್ತಾರೆ, ಯಾಕಂದ್ರೆ ನೇಚರ್ ಈಸ್ ದಿ ಬೆಸ್ಟ್ ಹೀಲಿಂಗ್ ಪ್ರಾಸೆಸ್ ಅಂತಾರೆ. ನೇಚರ್ನಾಗ ನಾವು ಕುಂತರು ನಮ್ಮದು ಮೂಡೇ ಚೇಂಜ್ ಆಗಿಬಿಡ್ತದೆ. ಆ್ಯಂಡ್ ಇಲ್ಲಿ ಸಿಮೆಂಟಿಂದು ಅದು ಲೈಟಿನ ಕಂಬ ಇರ್ತದೆ ನೋಡ್ರಿ, ಅದು ಇತ್ತು. ಸೊ ಅದ್ರ ಮೇಲೆ ಈ ಥರ ಎಕ್ಸಸೈಸ್ ಮಾಡ್ಕೊಂಡು ಇದು ಏನು ಹಣ್ಣಂತ ಏನಾರ ಖುನ ಇದ್ರೆ ಕಮೆಂಟ್ ಮಾಡಿರಿ. ಈ ಥರ ಹೂವಕ್ಕೆ ಕಾಯಿ ಬರ್ತದೆ. ಸೊ ಹೂವನ ತೋರಿಸ್ತೀನಿ ಅಂತ ತಡೀರಿ. ಇದು ಹೂವು ಎಷ್ಟು ಪ್ರಿಟಿ ಆಗೋದಲ್ಲ. ಸೊ ಇದಕ್ಕೆ ಕಾಯಿಗಳು ಹೊಂಟಾವ. ಈ ಥರ ಆದ್ರೆ ತಿಂತಾ ಇದ್ದಾರೆ ಎಲ್ಲರೂ. ಏನು ಹಣ್ಣು ಅಂತಾರೆ ಕಮೆಂಟ್ ಮಾಡಿ. ಮಳೆ ಹಣ್ಣು ಅದೇನು? ಮಳೆ ಹಣ್ಣು ಇದೇ ಥರ ಇರ್ತದೆ, ಬಟ್ ಮಳೆ ಹಣ್ಣು ಅಲ್ಲ ಅನ್ನಿಸ್ತದೆ. ಯಾಕಂದ್ರೆ ಮಳೆ ಹಣ್ಣಿನಾಗ ಅದೇನು ಬೀಜ ಇರ್ತದೆ ನೋಡ್ರಿ, ನಾವು ಡ್ರೈ ಫ್ರೂಟ್ನ ಯೂಸ್ ಮಾಡ್ತೀವಿ, ಅದು ಡಿಫ್ರೆಂಟ್ ಆಗಿರ್ತದೆ. ಬಟ್ ಇದ್ರೊಳಗೆ ಆ ಥರ ಒಂದು ಬೀಜ ಇಲ್ಲ, ಬರೀ ಪಾಪಿ ಸೀಡ್ಸ್ ಅಪ್ಲೆ ಬೀಜ ಫ್ರೆಂಡ್ಸ್. ಮಳೆ ಹಣ್ಣು ನಮ್ಮಲ್ಲಿ ಬೆಳೆಯೋದು. ಸೊ ಮಳೆ ಹಣ್ಣು ಅಂತೂ ಅಲ್ಲ ಕನ್ಫರ್ಮ್, ಯಾಕಂದ್ರೆ ನಮ್ಮ ಬಸವಕಲ್ಯಾಣಕ್ಕಿದ್ದಾಗ ಭಾಳಷ್ಟು ಬಾರಿ ಮಳೆ ಹಣ್ಣು ಮಾರ್ಲಕ್ಕೆ ಬರ್ತಿದ್ದೆ. ಭಾಳ ಸೆನ್ಸಿಟಿವ್ ಆಗಿರ್ತದೆ ಫ್ರೆಂಡ್ಸ್ ಮಳೆ ಹಣ್ಣಿಂದು ಫ್ರೂಟ್ ಅನ್ನೋದು. ಓವರ್ ಸೆನ್ಸಿಟಿವ್, ಹಿಂಗೆ ಹಿಡಿದ ತಕ್ಷಣ ಪಿಚ್ಕಾಸು. ಇದು ಓಟ್ ಸೆನ್ಸಿಟಿವ್ ಇಲ್ಲ. ಹಿಂಗೆ ಮೂವ್ ಆಗ್ಲತ್ತ ಕಾಣಿಸಲ್ಲ. ಹಿಡಿ ಬರ್ರಿ, ಇತ್ತಕೋ ಮೊಬೈಲ್. ಬರೀ ಬೀಜ ಹೊಂಟಾವ. ತೋರ್ಸ್. ಮಿಠದ ರುಚಿದ. ನಾನು ಈಗ ದಿನ ಆಯಿತು ವಾಕಿಂಗ್ ಬರ್ತೀನಿ. ಇಲ್ಲಿ ಗಿಡಕ್ಕೆ ನೋಡೀನಿ, ಹೂವು ನೋಡೀನಿ, ಎಲ್ಲ ನೋಡೀನಿ. ಬಟ್ ಯಾವಾಗಲೂ ಇದು ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಈಗ ಗೊತ್ತು ಎಲ್ಲ ಜಿದರ್ ಶುಗರ್ ಪೇಷಂಟ್ಸಿಗೆ ಚೆನ್ನಾಗಿರ್ತದು ಅಂತ ಪ್ರತಿಯೊಬ್ಬರು ಕಡ್ಕೊಂಡು ತಿಂತಾ ಇದ್ದರು. ಆ್ಯಂಡ್ ಗೊತ್ತಿಲ್ಲ ಇದು, ಬಟ್ ಆ್ಯಕ್ಚುಲಿ ಈ ಹಣ್ಣು ಟೇಸ್ಟ್ ಮಾಡೋರಿ ಅಂತ ತಿಂದಿನೊಂದು ಸ್ವೀಟಾಗಿದೆ ಫ್ರೆಂಡ್ಸ್. ನನಗೆ ಗೊತ್ತಿದ್ದು ಶುಗರ್ ಪೇಷಂಟ್ಸ್ಗಳಿಗೆ ಕರೆಕ್ಟೇನಿಲ್ಲ, ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಅವ ಶುಗರ್ ಪೇಷಂಟ್ ಎಲ್ಲ ಕೊಡಬೇಕು ಅಂದ್ಕೊಂಡು, ಬಟ್ ಅದು ಹಣ್ಣೇ ಏನು ಅಂತ ಗೊತ್ತಿಲ್ಲದಾಗ ಅವಾಗರ ಇಲ್ಲಿಂದ ಕೊಡ್ತೇವೆ. ಚಲಿ ವಾಕಿಂಗ್ ಅಂತೂ ಕಂಪ್ಲೀಟ್ ಮಾಡಿದೆವು. ವಾಕಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೆ. ಇವಾಗ ಅಜ್ಜ ನೋಡ್ರಿ ಎಲ್ಲಾರ್ದು ಮೊಮ್ಮಕ್ಕಳು ಸಲುವಾಗಿ ಸಕ್ರೆ ಸರ ಒಯ್ತಾ ಇದ್ದಾರೆ. ಈವನ್ ನಮ್ಮ ಅಮ್ಮ ಪಪ್ಪನೂ ಅವ್ರು ಇರೋ ತನಕ ಸಕ್ರೆ ಸರ ತೊಗೊಂಡ್ಬರ್ತಿದ್ರು. ಆ್ಯಂಡ್ ನಡ್ರಿ ಮನೆಗೆ ಹೋಗರಿ. ಆ್ಯಂಡ್ ಮನೆಗೆ ಹೋಗ್ತಿನಾಗ ಚಂದಮಾಮ ನೋಡ್ರಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ. ತನಕ ಸನ್ಸೆಟ್ ನೋಡಿ ಬಂದೀವಿ. ಆ್ಯಂಡ್ ಬರೋ ತನಕ ರೌಂಡಾಗಿ ಚಂದು ಮಾಮ ವೈಟಾಗಿದ್ದಾರಲ್ಲ. ಆ್ಯಕ್ಚುಲಿ ಮೊಬೈಲ್ನಾಗ ಹಿಂಗೆ ಶೈನಿಂಗ್ ಸ್ನೋಬಾಲ್ ಕಾಣಿಸ್ತಲ್ಲ ಆ ಥರ ಕಾಣಿಸ್ತಾ ಇದ್ದಾರೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಎಷ್ಟು ರೆಡ್ ಆಗದವ ಆ್ಯಂಡ್ ಗ್ರೀನ್ ನೋಡ್ರಿ ಈ ಫ್ರೂಟ್. ತಿಲ್ಲಕೊಂಡು ಟೇಸ್ಟ್ ಮಾಡಿ ನೋಡೋರಿಂದ ಟೇಸ್ಟ್ ಮಾಡೀನಿ. ಮಸ್ತ್ ರುಚಿಯಾಗವ, ಸ್ವೀಟ್ ಫ್ಲೇವರ್ದು. ಬರೀಕ ಬೀಜವ ನಮ್ಮದು ಪಾಪಿ ಸೀಡ್ಸ್ ಇರ್ತಾವೆ ನೋಡ್ರಿ. ಒಂದು ಪಾಪಿ ಸೀಡ್ ಅಂದ್ರೆ ಒಂದು ಖಸ್ಖಸಿನಾಗ 4-5 ಬೀಜ ಇರ್ತಾವೆ, ಆ ಟೈಪ್ ಬರೀಕ್ ಬೀಜವ. ವಾಕಿಂಗ್ ಮಾಡಿ ರಿಟರ್ನ್ ಬ್ಯಾಕ್ ಟು ಹೋಮ್ ಆಗೇವಿ. 6:45 ಅಂದ್ರೆ 4:47. ವಾಕಿಂಗ್ ಮಾಡಿ ಮನೆಗೆ ಬಂದು ಕುಂತ್ರೆ ಅದೊಂಥರ ರಿಲ್ಯಾಕ್ಸ್ ಅನ್ನಿಸ್ತದೆ. ಬಟ್ ಈಗ ಭಾಳ ಕಷ್ಟತ್ತಿತ್ತು. ಹೊರಗೆ ಹೋಗರಿ ಅಂತ ನೋಡೋ ತನಕ ಮಸ್ತ್ ಗಾಳಿ ಹೊಂಟು.
ಹೊರಗೆ ಬರ್ತಾರೆ ನೋಡ್ರಿ ಮಸ್ತ್ ಗಾಳಿ ಹೊಂಟದು. ಆ್ಯಕ್ಚುಲಿ ಹೋಲಿಕಾ ದಹನ್ ನಮ್ದೊಬ್ಬರು ನೈಬರ್ರ ಅವ್ರು ಮಾಡ್ತಾರೆ ಜಲ್ದಿ ವರ್ಷಿಗೆ ಅಂಥೇಳಿ ನಾವು ವಾಕಿಂಗ್ ಕಂಪ್ಲೀಟ್ ಜಲ್ದಿ ಮುಗಿಸ್ಕೊಂಡು ಬಂದೀವಿ. ಬಟ್ ಬರೋಸ್ ತನಕ ಅವ್ರಿಗೆ ಇವತ್ತು ಆ್ಯಕ್ಚುಲಿ ತಡ ಮಾಡ್ರು ನಾನು ನಡೀತದು ಅಂತಂದಿದ್ರು. ಸೊ ಆಫ್ಟರ್ 7 ಮಾಡೋರು ಅಂತ. ಸೊ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡೀನಿ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಇಲ್ಲಿ ಎವ್ರಿ ಆಲ್ಟರ್ನೇಟ್ ಡೇ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪಕ್ಕದ ರೋಡಿಗೆ ಬಿಟ್ಟು ಅದ್ರ ಬಾಜು ಕಾಣಿಸ್ತಾ ಇದ್ದಾರೆ. ಸೂಪರಾಗಿ ಅನ್ನಿಸ್ತು ಫ್ರೆಂಡ್ಸ್. ಎಷ್ಟು ಜನರಿಗೆ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡೋದು ಇಷ್ಟ ಅದ ಆ್ಯಂಡ್ ಎಷ್ಟು ಜನರಿಗೆ ನೋಡೋದು ಇಷ್ಟ ಅದ. ನಂಗೆ ನೋಡೋದು ಇಷ್ಟ ಅದ ಫ್ರೆಂಡ್ಸ್. ಕ್ರ್ಯಾಕರ್ಸ್ ಬರ್ಸ್ಟ್ ಆಗ್ಲತ್ತರ ಸೂಪರ್ ಅನ್ನಿಸ್ತು, ಮಲ್ಟಿ ಕಲರ್ಡ್. ನಿಮ್ಗೆಲ್ಲರಿಗೆ ಹೊಳೆ ಹುಣ್ಣಿ ಇಷ್ಟ ಆಗ್ತದೆ, ಯಾವ ಫೆಸ್ಟಿವಲ್ ಇಷ್ಟ ಆಗ್ತದೆ? ನಾನು 9th ಲಾಸ್ಟ್ ಆಡೀನಿ. ಅದ್ರ ನಂತರ ಬಸವ ಕಲ್ಯಾಣಕ್ಕೆ ಹೋಗಿನ ಬಾದ 2017 ಆಡೀನಿ ಫ್ರೆಂಡ್ಸ್. ಸೊ ಹೊಣ್ಣೆ ಸುಡೋ ಸಂಪ್ರದಾಯ ಇರ್ತದಲ್ಲ, ನಾವಂತೂ ನಮ್ಮ ಮನೆಗಿಲ್ಲ. ಬಟ್ ನಾವು ಎಲ್ಲಿ ಸುಡ್ತಾರೆ ನೋಡ್ರಿ ಅಲ್ಲಿ ಹೋಗ್ತೀವಿ. ಆ್ಯಂಡ್ ಹಿಟ್ಟು ಒಯ್ತಾರೆ. ಯಾವ್ದು ಹಿಟ್ಟು ಒಯ್ತಾರೆ ನಂಗೆ ಗೊತ್ತಿಲ್ಲ, ನಾನಂತೂ ಗೋಧಿ ಹಿಟ್ಟೆ ಒಯ್ತೀನಿ. ಆ್ಯಂಡ್ ನಾವು ದಿನ ಹೋಳ್ಗೆ ಒಯ್ತಾರೆ, ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಉಪ್ಪು ಒಯ್ಯೋರು ಕೆಲವೊಬ್ಬರು ಒಯ್ತಾರೆ. ಆ್ಯಂಡ್ ಸಕ್ರೆ ಸರ ಒಯ್ಯೋರು ಒಯ್ತಾರೆ. ನಾವಂತೂ ಇಲ್ಲಿನ ತನಕ ಇವತ್ತು ಸಕ್ರೆ ಸರ ಒಯ್ದಿಲ್ಲ. ಸೊ ಇವೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಕಡ್ಡಿ, ಹೊಸ ಕಡ್ಡಿ ಇರ್ತಾವಲ್ಲ ರಾಸಿಯಾಗಿಂದ, ಅವೆಲ್ಲ ತೊಗೊಂಡು ಒಯ್ದು ಹುರ್ಕೊಂಡು ಬರ್ತಾರೆ. ಸೊ ನಡ್ರಿ ಪೂಜೆ ಮಾಡರಿ. ಈ ಥರ ಫಸ್ಟ್ ಒಂದು ಸ್ವಲ್ಪ ನೀರು ಚಿಂಪಡಿಸಿ ನಾವು ನಾರ್ಮಲಿ ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತೀವಲ್ಲ ಆ ಥರ ಎಲ್ಲ ಮಾಡಿ ಆನಂತರ ಸುತ್ತ ಹಾಕೋತಾ ಹಿಟ್ಟು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಹಾಕೋತ ಹೋಗ್ತೀವಿ. ಕೆಲವೊಬ್ರು ಸಕ್ಕರೆ ಸರ ತಂದವ್ರನ್ನ ಹಿಂಗೆ ಹಾಕ್ತಾರೆ, ಹೋಲಿಕಾಗ ಹಾಕ್ತಾರೆ. ಆ್ಯಕ್ಚುಲಿ ನಮ್ಮ ಕಡೆ ಏನು ಅಂದರೆ ಹಿಂಗೆ ಹೋಲಿಕಾದು ಪೂರ ಗರ್ಮ ಈಟಾರ ಮೈ ಹತ್ತಬೇಕು ಅಂತಾರೆ. ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಅದು ಗರ್ಮಿ ಮೈ ಹತ್ತಿರ ಚೆನ್ನಾಗಿರ್ತದೆ ಅಂತಂತಾರೆ. ಪೂಜೆ ಎಲ್ಲ ಆದ ನಂತರ ಒಂದು 5 ಸುತ್ತ ಹಾಕ್ತೀವಿ ನಾವೆಲ್ಲ. ಆ್ಯಂಡ್ ಬಂದವರೆಲ್ಲ ಹಾಗೆ ಕಂಟಿನ್ಯೂಸ್ ಪೂಜೆ ಮಾಡ್ಕೋತ ಹೋಗ್ತಾರೆ. ನಾವು ಪೂಜೆ ಮಾಡಿನವ್ರು 5 ಸುತ್ತ ಹಾಕಿ ಶಣ್ ಮಾಡಿ ಕೆಟ್ಟದೆಲ್ಲ ಮೈಯಾಗಿಂದ ಹೋಗಲಿ ಅಂತ ಹೇಳಿ ಸಣ್ಣ ಮಕ್ಕಳು ಇದ್ದವ್ರು ಬಬ್ಬಿ ಹೊಡಿತಾರೆ. ನಾವೇನು ದೊಡ್ಡವ್ರು ಬಬ್ಬಿ ಹೊಡೆದ ಚಲೋ ಅನ್ಸಲ್ಲ. ಸೊ ಚಿಕ್ಕ ಮಕ್ಕಳೆಲ್ಲ ಬಬ್ಬಿ ಹೊಡಿತಾರೆ. ಮತ್ತು ಅಲ್ಲಿಂದ ದತ್ತಾತ್ರೇಯ ಗುಡಿಗೆ ಹೋಗಿ ದತ್ತಾತ್ರೇಯ ಸ್ವಾಮಿಗೆ ಶಣ್ ಮಾಡಿದೆವು. ಆ್ಯಂಡ್ ಸಕ್ಕರೆ ಸಾರು ಹಾಕೊಂಡು ನೋಡ್ರಿ ಎಷ್ಟು ಜನ ಹಾಕ್ಯಾರಲ್ಲ. ಆ್ಯಂಡ್ ಅಲ್ಲೂ ಹೋಲಿಕಾ ಮಾತಾಗ ಶಣ್ ಮಾಡಿ ಬಂದೀವಿ. ಬರೋಸ್ ತನಕ ಇವ್ರು ಬಂದಿದ್ದರು. ಹೋಳಿಗೆ ಆಂಬೂರು ತೊಗೊಂಡು ಬಂದ್ರೆ ಅವ್ವ ಕಳಿಸ್ಕೊಟ್ರೆ ವೈಬೊನ್ ಸಲ್ಲಕ್ಕ. ಆ್ಯಂಡ್ ನಾವೆಲ್ಲರೂ ಉಣಬೇಕು ಅಂಥೇಳಿ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ. ಈ ವ್ಲಾಗಿಂಗ್ ಹೆಂಗಿದೆ, ವಿಡಿಯೋ ಇಷ್ಟ ಇದೆ ಏನಿಲ್ಲ ಅನ್ನೋದು ಕಮೆಂಟ್ ಮಾಡಿರಿ.